ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ರಸಮ್ ಅಥವಾ ತಿಳಿಸಾರನ್ನು ಹಲವಾರು ಪದಾರ್ಥಗಳನ್ನು ಉಪಯೋಗಿಸಿ ಹಲವಾರು ರೀತಿಯಲ್ಲಿ ತಯಾರು ಮಾಡ್ತೀವಿ. ಇವತ್ತಿನ ವಿಡಿಯೋದಲ್ಲಿ ಮುಖ್ಯವಾಗಿ ಮೆಣಸು ಮತ್ತು ಕರಿಬೇವಿನ ಸೊಪ್ಪನ್ನು ಉಪಯೋಗಿಸಿ ಯಾವ ರೀತಿ ಮೆಣಸು ಮತ್ತು ಕರಿಬೇವಿನ ಸೊಪ್ಪಿನ ರಸಮ್ ಅಥವಾ ತಿಳಿಸಾರನ್ನು ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಖಂಡಿತ ಬಹಳ ಡಿಫ್ರೆಂಟ್ ಆದಂಥ ರುಚಿ. ಮೊದಲೇ ಕರಿಬೇವಿನ ಸೊಪ್ಪು ಅಂದರೆ ರುಚಿ ಹೆಚ್ಚು. ಆ ಕರಿಬೇವಿನ ಸೊಪ್ಪಿಗೆ ಸಾಕಷ್ಟು ಪದಾರ್ಥಗಳನ್ನ ಮಸಾಲಗಳನ್ನ ಸೇರಿಸಿ ತಯಾರು ಮಾಡೋದ್ರಿಂದ ಈ ತಿಳಿಸಾರು ಬಹಳ ರುಚಿಕರವಾಗಿರುತ್ತೆ. ಹಾಗೆ ಬನ್ನಿ ರಸಮ್ ಅಥವಾ ತಿಳಿಸಾರು ಮಾಡೋದಕ್ಕೆ ಶುರು ಮಾಡೋಣ. ತಿಳಿಸಾರನ್ನು ಸಿದ್ಧ ಮಾಡೋದಕ್ಕೋಸ್ಕರ ಮೊದಲಿಗೆ ಇಲ್ಲೊಂದು ಬಾಣಲಿನ ಬಿಸಿ ಮಾಡ್ಕೊಳ್ತಾ ಇದ್ದೀವಿ. ಈಗ ಬಿಸಿಯಾದಂಥ ಬಾಣಲಿಗೆ 1 ಟೀ ಸ್ಪೂನಷ್ಟು ಧನಿಯಾ ಕಾಳನ್ನು ಹಾಕಿ, ಹಾಗೆ 3/4 ಟೇಬಲ್ ಸ್ಪೂನಷ್ಟು ಮೆಣಸಿನ ಕಾಳನ್ನು ಹಾಕಿ, ಜೊತೆಗೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಹಾಗೆ 1 ಟೇಬಲ್ ಸ್ಪೂನಷ್ಟು ತೊಗರಿಬೇಳೆಯನ್ನು ಸಹ ಹಾಕಿ, ಈಗ ಈ ಪದಾರ್ಥನೆಲ್ಲ ಲೋ ಫ್ಲೇಮಲ್ಲೇ 4 ರಿಂದ 5 ನಿಮಿಷ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಈಗ ಇಲ್ಲಿ ಲೋ ಫ್ಲೇಮಲ್ಲೇ 4 ನಿಮಿಷಗಳ ಕಾಲ ಈ ಪದಾರ್ಥನೆಲ್ಲ ಚೆನ್ನಾಗಿ ಹುರ್ಕೊಂಡಾಯಿತು. ಈ ಸಮಯದಲ್ಲಿ 1 ಹಿಡಿಯಷ್ಟು ಕರಿಬೇವಿನ ಸೊಪ್ಪನ್ನು ಹಾಕಿ, ಕರಿಬೇವಿನ ಸೊಪ್ಪನ್ನು ಸಹ 4 ರಿಂದ 5 ನಿಮಿಷ ಲೋ ಫ್ಲೇಮಲ್ಲೇ ಹುರ್ಕೋಬೇಕಾಗತ್ತೆ. ಈಗ ಇಲ್ಲಿ ನೋಡ್ತಾ ಇರ್ಬೋದು, ಕಂಪ್ಲೀಟಾಗಿ 4 ರಿಂದ 5 ನಿಮಿಷ ಕರಿಬೇವಿನ ಸೊಪ್ಪನ್ನು ಈ ಹದದವರೆಗೂ ಹುರಿದಾಯಿತು. ಈ ಸಮಯದಲ್ಲಿ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ಬಾಣಲಿ ಬಿಸಿ ಇದೆ, ಈ ಪದಾರ್ಥನೆಲ್ಲ ಹಾಗೆ ಬಾಣಲಿಲೇ ಬೇಡೋಣ. ಮತ್ತಷ್ಟು ಕರಿಬೇವಿನ ಸೊಪ್ಪು ಗರಿ ಆಗುತ್ತೆ. ಕಂಪ್ಲೀಟಾಗಿ ಹುರಿದಂಥ ಪದಾರ್ಥ ತಣ್ಣಗಾದ್ಮೇಲೆ ನಾವು ಪುಡಿ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಹೊತ್ತಿನ ನಂತರ ಈಗ ಇಲ್ಲೊಂದು ಮಿಕ್ಸಿ ಜಾರ್ನ ತೊಗೊಂಡಿದ್ವಿ. ಮಿಕ್ಸಿ ಜಾರ್ಗೆ ಹುರಿದು ತಣ್ಣಗಾಗಿರ್ತಕ್ಕಂಥ ಎಲ್ಲ ಪದಾರ್ಥನೂ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು. ಈಗ ಈ ಪದಾರ್ಥನೆಲ್ಲ ಬಹಳ ನುಣ್ಣಗೆ ಪುಡಿ ಮಾಡ್ಕೋಬೇಕಾಗತ್ತೆ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ಮಿಕ್ಸಿ ಜಾರ್ಗೆ ಸೇರ್ತಂಥ ಪದಾರ್ಥನೆಲ್ಲ ಈ ಒಂದು ಹದಕ್ಕೆ ನುಣ್ಣಗೆ ಪುಡಿ ಮಾಡಾಯಿತು. ಎಷ್ಟು ಘಮ 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 ಅಂತ ಆರಾಮ ಬರ್ತಾ ಇದೆ ಅಂದರೆ ಖಂಡಿತ ಈ ಪುಡಿನ ಉಪಯೋಗಿಸಿ ನಾವು ಮಾಡ್ತಕ್ಕಂಥ ತಿಳಿಸಾರಂತೂ ಸೂಪರ್ ರುಚಿ ಇರುತ್ತೆ. ಅದಕ್ಕಿಂತ ಹೆಚ್ಚಾಗಿ ಇನ್ನೊಂದೇನು ವಿಚಾರ ಅಂದರೆ, ಈ ರೀತಿಯಾಗಿ ನೀವು ಎಷ್ಟು ಬೇಕೋ ಅಷ್ಟು ಮೊದಲೇ ಹುರಿದು ಪುಡಿ ಮಾಡಿ ಇಟ್ಕೊಂಡ್ರೆ ಬೇಕಾದಾಗ ರಸಮ್ನ ಭಾಳ ಸುಲಭವಾಗಿ ತಯಾರು ಮಾಡ್ಕೋಬೋದು. ನಾವು 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು 10 ನಿಮಿಷಗಳ ಕಾಲ ನೀರಲ್ಲಿ ನೆನೆ ಹಾಕಿದ್ವಿ. ಈಗ ಹುಣಸೆ ಹಣ್ಣನ್ನು ಚೆನ್ನಾಗಿ ಕಿವುಚಿ ಹುಣಸೆ ಹಣ್ಣಿನ ನೀರನ್ನು ಸಿದ್ಧ ಮಾಡಿ ಇಟ್ಕೋಬೇಕಾಗತ್ತೆ. ಈಗಿಲ್ಲಿ ಹುಣಸೆ ಹಣ್ಣನ್ನು ನೀಟಾಗಿ ಕಿವುಚಿ ಸಿಪ್ಪೆನೆಲ್ಲ ತೆಗೆದು ಹುಣಸೆ ಹಣ್ಣು ನೀರು ಸಿದ್ಧ ಮಾಡಾಯಿತು. ಈ ರೀತಿ ಹುಣಸೆ ಹಣ್ಣು ನೀರನ್ನು ಸಿದ್ಧ ಮಾಡಿದ ನಂತರ ಈಗಿಲ್ಲಿ ಮತ್ತೆ ಬಾಣಲಿನ ಬಿಸಿ ಮಾಡ್ಕೊಂಡಿದ್ದೀವಿ. ಬಿಸಿಯಾದಂಥ ಬಾಣಲಿಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕು. ನಾವಿಲ್ಲಿ ಸನ್ಪ್ಯೂರ್ ಅವರ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇದ್ದೀವಿ. ಸನ್ಪ್ಯೂರ್ ಎಣ್ಣೆನೇ ಯಾಕೆ ಬೇಕು ಅಂದರೆ ಹೆಸರಲ್ಲೇ ಒಂದು ಪ್ಯೂರಿಟಿ ಇದೆ. ಏಕೆಂದರೆ ಸನ್ಪ್ಯೂರ್ ಎಣ್ಣೆ ಭಾರತದ ಏಕೈಕ ಪೇಟೆಂಟ್ ಟೆಕ್ನಾಲಜಿನ ಒಳಗೊಂಡಿರ್ತಕ್ಕಂಥ ಹಾಗೆ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಆಗಿರುತ್ತೆ. ಅದರಲ್ಲೂ ಎಣ್ಣೆ ಕಂಪ್ಲೀಟ್ ಆಗಿ ಕೆಮಿಕಲ್ ಮುಕ್ತ ಹಾಗೆ ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ. ಜೊತೆಗೆ ಈ ಎಣ್ಣೆನ ತಯಾರು ಮಾಡಬೇಕಾದ್ರೆ ಬಹಳ ಪರಿಶುದ್ಧವಾದಂಥ ಆರೋ ವಾಟರನ್ನು ಯೂಸ್ ಮಾಡಿ ಎಣ್ಣೆನ ತಯಾರು ಮಾಡ್ತಾರೆ. ಸನ್ಪ್ಯೂರ್ ಅವರ ಎಣ್ಣೆ ಉಪಯೋಗಿಸೋದ್ರಿಂದ ದೇಹಕ್ಕೆ ಅವಶ್ಯಕವಾದಂಥ ವಿಟಮಿನ್ A-D-E ಅಂಶ ದೊರೆಯುತ್ತೆ. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಸನ್ಪ್ಯೂರ್ ಅವರ ಎಲ್ಲ ಪ್ರಾಡಕ್ಟ್ಗಳು ಕೆಮಿಕಲನ್ನು ಹೊಂದಿರೋದಿಲ್ಲ, ಹಾಗೆ ಕಲಬೆರಕೆಯನ್ನು ಸಹ ಹೊಂದಿರೋದಿಲ್ಲ. ಈ ಎಲ್ಲ ಕಾರಣಕ್ಕೆ ನಾವು ಸನ್ಪ್ಯೂರ್ ಎಣ್ಣೆನ ಉಪಯೋಗಿಸ್ತಾ ಇರೋದು. ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ. ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪ ಸಾಸಿವೆನ ಹಾಕಿ, ಈ ರೀತಿಯಾಗಿ ಸಾಸಿವೆನ ಸಿಡಿದಾದ ನಂತರ ಚಿಟಿಕೆಯಷ್ಟು ಇಂಗು, ಹಾಗೆ 8 ರಿಂದ 10 ಎಸಳು ಬೆಳ್ಳುಳ್ಳಿನ ಜಜ್ಜಿ ಹಾಕ್ತಾ ಇರ್ತಕ್ಕಂಥದ್ದು. ಈಗ ಈ ಬೆಳ್ಳುಳ್ಳಿನ ಒಂದು 30 ಸೆಕೆಂಡ್ಗಳ ಕಾಲ ಫ್ರೈ ಮಾಡ್ಕೋಬೇಕು. ಕೆಲವರು ಬೆಳ್ಳುಳ್ಳಿ ತಿನ್ನೋದಿಲ್ಲ, ಅಂಥವ್ರು ಬೇಕಿದ್ರೆ ಬೆಳ್ಳುಳ್ಳಿನ ಸ್ಕಿಪ್ ಮಾಡ್ಕೋಬೋದು. ಈ ಸಮಯದಲ್ಲಿ ಈ ರೀತಿ ಬೆಳ್ಳುಳ್ಳಿನೂ ಸಹ ಫ್ರೈ ಮಾಡಿದ ನಂತರ 2 ಒಣಮೆಣಸಿನ್ಕಾಯಿನ ಮಧ್ಯಕ್ಕೆ ಮುರಿದು ಹಾಕ್ಕೊಳ್ತಾ ಇರ್ತಕ್ಕಂಥದ್ದು. ಈ ಒಣಮೆಣಸಿನ್ಕಾಯಿನೂ 30 ಸೆಕೆಂಡು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಹೀಗಿಲ್ಲಿ ಒಣಮೆಣಸಿನ್ಕಾಯಿನೂ ಫ್ರೈ ಮಾಡಾಯಿತು. ಈ ಸಮಯದಲ್ಲಿ 1 ಟೊಮೊಟೊ ಹಣ್ಣನ್ನು ಈ ರೀತಿ ಭಾಳ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು. ಈ ರೀತಿ ಟೊಮೊಟೊ ಹಣ್ಣನ್ನು ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈ ಸಮಯದಲ್ಲಿ ಹಾಕಬೇಕಾಗತ್ತೆ. ಈಗ ಟೊಮೊಟೊ ಹಣ್ಣನ್ನು ಒಂದು 2 ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕು. ಹೀಗಿಲ್ಲಿ ಟೊಮೊಟೊ ಹಣ್ಣನ್ನು ಒಂದು 2 ನಿಮಿಷ ಚೆನ್ನಾಗಿ ಬಿಸಿ ಮಾಡಿ ಫ್ರೈ ಮಾಡಾಯಿತು. ಈ ಸಮಯದಲ್ಲಿ ಮೊದಲೇ ನೀಟಾಗಿ ಕಿವುಚಿದಂಥ ಹುಣಸೆಹಣ್ಣು ನೀರನ್ನು ಹಾಕ್ಕೋಬೇಕಾಗತ್ತೆ. ಈಗಾಗಲೇ ನಾವು 1 ಕಪ್ ಅಳತೆಯ ಹುಣಸೆ ಹಣ್ಣಿನ ಕಿವುಚಿದಂಥ ನೀರನ್ನು ಹಾಕಿದ್ದೀವಿ. ಮತ್ತೆ 2 ಕಪ್ಪಷ್ಟು ನೀರನ್ನು ಹಾಕೋಬೇಕಾಗತ್ತೆ. ಒಟ್ಟಾರೆಯಾಗಿ 3 ಕಪ್ ಅಳತೆಯ ನೀರು ಅಂದರೆ
3/4 ಲೀಟರ್ ಅಥವಾ 750 ml ನಷ್ಟು ನೀರನ್ನು ಹಾಕಿರೋದು. ಹುಣಸೆಹಣ್ಣು ಕಿವುಚಿದಂಥ ನೀರನ್ನು ಸೇರಿಸಿ ಈಗ 1 ಟೇಬಲ್ ಸ್ಪೂನ್ ಗಾತ್ರದಷ್ಟು ಬೆಲ್ಲನೂ ಸಹ ಹಾಕಿ, ಜೊತೆಗೆ ಸ್ವಲ್ಪ ಅರಿಶಿಣದ ಪುಡಿ, ಆಗಲೇ ಚೆನ್ನಾಗಿ ಹುರಿದು ಪುಡಿ ಮಾಡಿದಂಥ ಪುಡಿನೂ ಸಹ ಹಾಕ್ಕೊಳ್ತಾ ಇದ್ದೀವಿ. ಈಗೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರೋವರೆಗೂ ಕುದಿಸ್ಕೊಂಡ್ರೆ ಸಾಕು. ಸೂಪರಾಗಿ ರಸಂ ಸಿದ್ಧವಾಗಿಬಿಡುತ್ತೆ. ಹೈ ಫ್ಲೇಮಲ್ಲೇ ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಈಗ ಇಲ್ಲಿ ನೋಡ್ತಾ ಇರ್ಬೋದು, ತಿಳಿ ಸಾರು 5 ನಿಮಿಷಗಳ ಕಾಲ ಬಹಳ ಚೆನ್ನಾಗಿ ಕುದ್ದು ಸಿದ್ಧವಾಗಿದೆ. ಈ ಸಮಯದಲ್ಲಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ಘಮ ಘಮ ಅಂತ ಒಳ್ಳೆ ಆರಾಮ ಬರ್ತಾ ಇದೆ. ಅದರಲ್ಲೂ ಕರಿಬೇವಿನ ಸೊಪ್ಪು ಮಿಕ್ಕೆಲ್ಲ ಪದಾರ್ಥಗಳನ್ನ ಪುಡಿ ಮಾಡಿ ಹಾಕಿರೋದ್ರಿಂದ ಖಂಡಿತ ಈ ಒಂದು ತಿಳಿ ಸಾರು ಬಹಳ ಅಂದರೆ ಬಹಳ ರುಚಿಯಾಗಿರುತ್ತೆ. ಇದನ್ನು ಬರೀ ಊಟಕ್ಕೆ ಹಾಕ್ಕೊಂಡು ತಿನ್ನೋದಷ್ಟೇ ಅಲ್ಲ, ಹಾಗೇನೂ ಸಹ ಈ ರಸಮ್ನ ಕುಡಿಬೋದು. ಅಷ್ಟು ಸೊಗಸಾದಂಥ ರಸಮ್. ಏನಾದರೂ ಹುಷಾರಿಲ್ದಾಗ ಬಾಯಿ ಕೆಟ್ಟಿದ್ರೆ ಈ ರೀತಿಯಾದಂಥ ರಸಮ್ ಮಾಡಿಕೊಡಿದ್ರೆ ಖಂಡಿತ ರಿಲೀಫ್ ಸಿಗುತ್ತೆ ಅಂತ ಹೇಳ್ತಾ, ಇವತ್ತು ಈ ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸಿದಂಥ ಕರಿಬೇವಿನ ಸೊಪ್ಪು ಮತ್ತು ಮೆಣಸಿನ ರಸಮ್ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಜೊತೆಗೆ ನಾವು ಮಾಡಿ ತಿಳಿಸಿದಂಥ ಈ ತಿಳಿಸಾರ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಮತ್ತೊಬ್ಬರಿಗೂ ಹೆಲ್ಪ್ ಆಗುವಾಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.